ನಮಸ್ಕಾರ ವೀಕ್ಷಕರೇ, ಈ ದಿನ ಮತ್ತೊಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೇವೆ. ನಮಗೆಲ್ಲ ತಿಳಿದಿರುವಂತೆ ಈ ಪ್ರಪಂಚದಲ್ಲಿ ಒಟ್ಟು 195 ದೇಶಗಳಿವೆ. ಒಂದೊಂದು ದೇಶವು ಒಂದೊಂದು ವಿಶೇಷತೆಯನ್ನು ಪಡೆದಿದೆ. ದೇಶದ ವಿಸ್ತೀರ್ಣ, ನಾಗರಿಕತೆ, ಭಾಷೆ, ನೈಸರ್ಗಿಕ ಸಂಪನ್ಮೂಲ, ಇತಿಹಾಸ, ಪ್ರವಾಸೋದ್ಯಮ, ರಾಜಕೀಯ, ಜನಸಂಖ್ಯೆ, ಉತ್ಪಾದನಾ ಸಾಮರ್ಥ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಹೀಗೆ ಒಂದಲ್ಲ ಒಂದು ವಿಚಾರದಲ್ಲಿ ಎಲ್ಲ ದೇಶಗಳಲ್ಲಿ ವಿಭಿನ್ನತೆಯನ್ನ ಕಾಣಬಹುದು. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಜಗತ್ತಿನ 10 ಶ್ರೀಮಂತ ರಾಷ್ಟ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಪ್ರಪಂಚದ ಅತಿ ಶ್ರೀಮಂತ ರಾಷ್ಟ್ರಗಳನ್ನು ಗುರುತಿಸುವುದು ಹೇಗೆ ಗೊತ್ತಾ? ಆಯಾ ದೇಶದ GDP ಪರ್ ಕ್ಯಾಪಿಟಾದ ಮೇಲೆ ನಿರ್ಧಾರವಾಗುತ್ತದೆ. GDP ಎಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಂದರ್ಥ. ಅಂದರೆ ದೇಶದ ಒಟ್ಟಾರೆ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ನಿರ್ಧಾರ ಮಾಡಲಾಗುತ್ತದೆ. ಬನ್ನಿ ವೀಕ್ಷಕರೇ, ಹಾಗಾದರೆ GDP ಆಧಾರದ ಮೇಲೆ ಪ್ರಪಂಚದ 10 ಶ್ರೀಮಂತ ರಾಷ್ಟ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಪ್ರಪಂಚದ 10ನೇ ಶ್ರೀಮಂತ ರಾಷ್ಟ್ರಗಳ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಗೊತ್ತಾ? ಅದುವೇ ಹಾಂಗ್ಕಾಂಗ್. ಹಾಂಗ್ಕಾಂಗ್ ದೇಶ ಯಾರಿಗೆ ಗೊತ್ತಿಲ್ಲ ಹೇಳಿ? ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರು ಬಂದು ಹೋಗುವ ದೇಶಗಳಲ್ಲಿ ಒಂದು. ಈ ದೇಶ ತನ್ನ ಅಚ್ಚುಕಟ್ಟಾದ ರಸ್ತೆ, ಕಟ್ಟಡ ವಿನ್ಯಾಸಗಳು, ಜನರ ಸಾಕ್ಷರತೆಗೆ ಹೆಸರು ಮಾಡಿದೆ. ಈ ದೇಶದಲ್ಲಿ 7.5 ಮಿಲಿಯನ್ ಜನಸಂಖ್ಯೆ ಇದೆ. 1104 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಹಾಂಗ್ಕಾಂಗ್. ವಿವಿಧ ದೇಶದ ಜನರು ಇಲ್ಲಿ ವಾಸಿಸುತ್ತಾರೆ. ಈ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಾ $66.517. ಹಾಗಾಗಿ 10ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿದೆ ಹಾಂಗ್ಕಾಂಗ್. ಈಗ ಪ್ರಪಂಚದ 9ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವ ದೇಶ ಸ್ಥಾನವನ್ನು ಪಡೆದಿದೆ ಗೊತ್ತಾ? ಅದುವೇ ಕುವೈತ್ ದೇಶ. ನಿಮಗೆಲ್ಲ ತಿಳಿದಿರುವಂತೆ ಕುವೈತ್ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸಿ ರಫ್ತು ಮಾಡುವ ದೇಶಗಳಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರ. ಕುವೈತ್ ದೇಶದ ಜನಸಂಖ್ಯೆ 41.4 ಲಕ್ಷಗಳು. ಮೂಲ ಅರೇಬಿಕ್ ಭಾಷೆಯಲ್ಲಿ ವ್ಯಾಪಾರ ವ್ಯವಹಾರ. ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ 40.42% ಏಷ್ಯಾದ ಜನರೇ ವಾಸವಾಗಿದ್ದಾರೆ. 30.36% ಮಾತ್ರ ಮೂಲ ಕುವೈತ್ ದೇಶದವರು. ಅತ್ಯಂತ ದೊಡ್ಡ ದೊಡ್ಡ ಕಟ್ಟಡ, ಶಾಪಿಂಗ್ ಮಾಲ್ಗಳು, ಸುಸಜ್ಜಿತ ರಸ್ತೆಗಳು ಈ ದೇಶದಲ್ಲಿದೆ. 96.6% ಜನರು ವಿದ್ಯಾವಂತರು. ಈ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಾ $67.969. ಹೀಗಾಗಿ ಕುವೈತ್ ದೇಶ ಪ್ರಪಂಚದ 9ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದಿದೆ. ವೀಕ್ಷಕರೇ, ಈಗ ಪ್ರಪಂಚದ 8ನೇ ಶ್ರೀಮಂತ ರಾಷ್ಟ್ರವನ್ನು ಪರಿಚಯ ಮಾಡಿಕೊಳ್ಳೋಣ. ಈ ದೇಶ ಬಹಳ ವಿಶೇಷತೆಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡಿದೆ. ಅದುವೇ UAE. ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ದೇಶದ ರಾಜಧಾನಿ ಅಬುಧಾಬಿ. ದುಬೈ ದೇಶವೂ ಸಹ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಒಳಪಟ್ಟಿದೆ. ನಮಗೆಲ್ಲ ತಿಳಿದಿರುವಂತೆ UAE ಸಹ ತನ್ನ ತೈಲ ರಫ್ತು ಉದ್ಯಮದ ಮೇಲೆ ಹೆಚ್ಚು ಅವಲಂಬಿಸಿದೆ. ಆದರೂ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಪ್ರಪಂಚದ 65 ದೇಶಗಳ ಪ್ರವಾಸಿಗರು ಬಂದು ಹೋಗುತ್ತಾರೆ. ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ರಿಯಲ್ ಎಸ್ಟೇಟ್ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಭದ್ರಪಡಿಸಿದೆ. ಈ ದೇಶದ ಜನಸಂಖ್ಯೆಯು 96.3 ಲಕ್ಷಗಳನ್ನು ದಾಟಿದೆ. ಒಟ್ಟಾರೆ 93.23% ಸಾಕ್ಷರತೆಯನ್ನು ಹೊಂದಿದೆ. ಈ ದೇಶದ ಅದ್ಭುತವಾದ ಕಟ್ಟಡಗಳು, ರಸ್ತೆಗಳು, ಸುಸಜ್ಜಿತ ವ್ಯವಸ್ಥೆಗಳು ವಿಶೇಷವಾಗಿ ಗುರುತಿಸಲ್ಪಟ್ಟಿವೆ. ಯುನೈಟೆಡ್ ಅರಬ್ ಎಮಿರೇಟ್ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಾ $70.474. ಹೀಗಾಗಿ
ಪ್ರಪಂಚದ 8ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದಿದೆ. ಬನ್ನಿ ವೀಕ್ಷಕರೇ, ಈಗ ಪ್ರಪಂಚದ 7ನೇ ಶ್ರೀಮಂತ ರಾಷ್ಟ್ರ ಯಾವುದು, ಆ ದೇಶದ ವಿಶೇಷತೆ ಏನು ಎಂದು ತಿಳಿದುಕೊಳ್ಳೋಣ. ಈ ದೇಶ ಇರುವುದು ಯುರೋಪ್ ಖಂಡದಲ್ಲಿ. ಆ ದೇಶವೇ ನಾರ್ವೆ. ನಾರ್ವೆ ದೇಶ ಅತ್ಯಂತ ಸುಂದರವಾದ ಉತ್ತರ ಅಟ್ಲಾಂಟಿಕ್ ಸಾಗರದ ಕರಾವಳಿ ತೀರ ಹೊಂದಿದೆ. ಅತ್ಯಂತ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವ ರಾಷ್ಟ್ರ ನಾರ್ವೆ. ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ರಾಷ್ಟ್ರ. ದೊಡ್ಡ ದೊಡ್ಡ ಮ್ಯೂಸಿಯಂಗಳು, ವಿಶಾಲವಾದ ಕಟ್ಟಡಗಳ ವಿನ್ಯಾಸ ಮಾಡಲಾಗಿದೆ. ಮೀನುಗಾರಿಕೆ ಈ ದೇಶದ ದೊಡ್ಡ ಉದ್ಯಮ. ನಾರ್ವೆ ದೇಶದ ಒಟ್ಟಾರೆ ಜನಸಂಖ್ಯೆ 54.33 ಲಕ್ಷಗಳು ಮತ್ತು ದೇಶದ ಒಟ್ಟು ವಿಸ್ತೀರ್ಣ ಸುಮಾರು 3,85,207 ಸ್ಕ್ವೇರ್ ಕಿಲೋಮೀಟರ್ಗಳು. ನಾರ್ವೆ ದೇಶದ ಒಟ್ಟಾರೆ ಜಿಡಿಪಿ ಪರ್ ಕ್ಯಾಪಿಟಾ $76.737. ಹೀಗಾಗಿ ನಾರ್ವೆ ಪ್ರಪಂಚದ 7ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಈಗ ಪ್ರಪಂಚದ 6ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವ ದೇಶ ಇದೆ ಎಂದು ತಿಳಿದುಕೊಳ್ಳೋಣ. ಈ ದೇಶವು ಸಹ ಯುರೋಪಿಯನ್ ದೇಶಗಳಲ್ಲಿ ಒಂದು. ಅದುವೇ ಐರ್ಲೆಂಡ್. ಐರ್ಲೆಂಡ್ ಒಂದು ದ್ವೀಪ ರಾಷ್ಟ್ರ. ಪ್ರಪಂಚದ 2ನೇ ದೊಡ್ಡ ದ್ವೀಪ ರಾಷ್ಟ್ರ ಇದಾಗಿದೆ. ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಈ ದೇಶಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಾರೆ. ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಈ ದೇಶ ಹೊಂದಿದೆ. ಐರ್ಲೆಂಡ್ ದೇಶದ ಒಟ್ಟು ವಿಸ್ತೀರ್ಣ 84,421 ಸ್ಕ್ವೇರ್ ಕಿಲೋಮೀಟರ್ಗಳು ಮತ್ತು 65.73 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಸಾಕ್ಷರತೆಯೂ ಸಹ ದೇಶದಲ್ಲಿ ಹೆಚ್ಚಿದ್ದು, ದೇಶದ ಒಟ್ಟಾರೆ ಜಿಡಿಪಿ ಪರ್ ಕ್ಯಾಪಿಟಾ $82.439. ಹೀಗಾಗಿ ಐರ್ಲೆಂಡ್ ದೇಶ ಪ್ರಪಂಚದ 6ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಈಗ ಪ್ರಪಂಚದ 5ನೇ ಶ್ರೀಮಂತ ರಾಷ್ಟ್ರ ಯಾವುದು ಎಂದು ನೋಡೋಣ. ಈ ದೇಶದ ರಾಜನ ಶ್ರೀಮಂತಿಕೆ, ವೈಭವವನ್ನು ನೋಡುವುದೇ ಅಂದ. ಅವರು ಬೇರೆ ಯಾರೂ ಅಲ್ಲ, ಸುಲ್ತಾನ್ ಆಫ್ ಬ್ರುನೈನ ಹಸನ್ ಬೊಲ್ಖಯ. ಇವರು ಬ್ರುನೈ ದರುಸಲಾಂ ದೇಶದ ಸುಲ್ತಾನ್. ಇವರ ಬಳಿ ಇರುವ ಕಾರುಗಳ ಸಂಗ್ರಹದಿಂದ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ಬ್ರುನೈ ದೇಶ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಮಲೇಷಿಯಾ ಮತ್ತು ದಕ್ಷಿಣ ಚೈನಾ ಸಾಗರದ ನಡುವೆ ಇರುವ ದೇಶ. ಸುಂದರವಾದ ಬೀಚ್ಗಳು, ರೈನ್ ಫಾರೆಸ್ಟ್ಗಳಿಂದಾಗಿ ಈ ದೇಶ ಅತ್ಯಂತ ಸುಂದರ ದೇಶ ಎನಿಸಿದೆ. ಬ್ರುನೈ ದೇಶದ ಜನಸಂಖ್ಯೆ ಕೇವಲ 4.29 ಲಕ್ಷ. ಈ ದೇಶದ ವಿಸ್ತೀರ್ಣ 5,765 ಸ್ಕ್ವೇರ್ ಕಿಲೋಮೀಟರ್ಗಳು. ಬಹಳ ಅಚ್ಚುಕಟ್ಟಾದ ದೇಶ ಇದಾಗಿದೆ. ಅತಿ ಹೆಚ್ಚು ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಉತ್ಪನ್ನಗಳನ್ನು ರಫ್ತು ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿಕೊಂಡಿದೆ. ದೇಶದ ಉತ್ಪಾದನೆಯ 95% ರಫ್ತು ಮಾಡುವ ಬ್ರುನೈ ದರುಸಲಾಂ ದೇಶ ಪ್ರಪಂಚದ 5ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಬ್ರುನೈ ದೇಶದ ಜಿಡಿಪಿ ಪರ್ ಕ್ಯಾಪಿಟಾ $83.777. ವೀಕ್ಷಕರೇ, ಈಗ ಪ್ರಪಂಚದ 4ನೇ ಶ್ರೀಮಂತ ರಾಷ್ಟ್ರವನ್ನು ನೋಡೋಣ ಬನ್ನಿ. ಈ ದೇಶ ಪ್ರಪಂಚದ ಎಲ್ಲ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮತ್ತು ಪ್ರಪಂಚದ ಎಲ್ಲ ದೇಶದವರು ಇಲ್ಲಿ ಹೂಡಿಕೆ ಮಾಡಲು ಬಹಳ ಆಸಕ್ತಿಯನ್ನು ತೋರಿಸುತ್ತಾರೆ. ಕಾರಣ ಈ ದೇಶದಲ್ಲಿ ಇರುವ ಮೂಲ ಸಂಪನ್ಮೂಲ ಮತ್ತು ಕಡಿಮೆ ತೆರಿಗೆ ನೀತಿ. ಈ ದೇಶವನ್ನು ಸುಂದರವಾದ ದೇಶ ಎಂದು ಕರೆಯಲಾಗುತ್ತದೆ. ಆ ದೇಶ ಯಾವುದು ಗೊತ್ತಾ? ರಿಪಬ್ಲಿಕ್ ಆಫ್ ಸಿಂಗಪೂರ್.
ಸಿಂಗಪುರ್ ದೇಶವು ಸಹ ಅತ್ಯಂತ ಪುಟ್ಟ ದ್ವೀಪ ರಾಷ್ಟ್ರ. ಈ ದೇಶದಲ್ಲಿ ಅತಿ ಹೆಚ್ಚು 5 ಸ್ಟಾರ್ ಹೋಟೆಲ್ಗಳು ಇವೆ. ಸಿಂಗಪುರ್ ದೇಶದ ಒಟ್ಟು ಜನಸಂಖ್ಯೆ 56.4 ಲಕ್ಷಗಳು. ಈ ದೇಶದ ವಿಸ್ತೀರ್ಣ 725.7 ಸ್ಕ್ವೇರ್ ಕಿಲೋಮೀಟರ್ಗಳು. ದೇಶದ ಜನಸಂಖ್ಯೆಯ 44% ಜನರು ಹೊರದೇಶದವರು. ಬಹಳ ಸುಸಜ್ಜಿತವಾದ ಇನ್ಫ್ರಾಸ್ಟ್ರಕ್ಚರ್ನಿಂದ ಕೂಡಿದ ಸಿಂಗಪುರ್ ದೇಶ GDP ಪರ್ ಕ್ಯಾಪಿಟಾ $103.717. ಆದ್ದರಿಂದ ಸಿಂಗಪುರ್ ದೇಶ ಪ್ರಪಂಚದ 4ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದಿದೆ. ಸ್ನೇಹಿತರೆ, ಇನ್ನು ನಾವು ಪ್ರಪಂಚದ 3ನೇ ಶ್ರೀಮಂತ ರಾಷ್ಟ್ರ ಯಾವುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಈ ದೇಶ ಬಹಳ ಪುಟ್ಟ ಯುರೋಪಿಯನ್ ದೇಶ. ಇದು ತನ್ನ ಸಿಟಿಯ ಹೆಸರಿನಲ್ಲೇ ನಿರ್ಮಾಣವಾದ ದೇಶ. ಆ ದೇಶ ಬೇರೆ ಯಾವುದೂ ಅಲ್ಲ, ಲಕ್ಸೆಂಬರ್ಗ್. ಲಕ್ಸೆಂಬರ್ಗ್ ದೇಶ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವ ದೇಶ. ಈ ದೇಶದಲ್ಲಿ 1.14 ಲಕ್ಷ ಜನರು ಮಾತ್ರ ವಾಸವಾಗಿದ್ದಾರೆ. ಅದರಲ್ಲಿ 70% ಜನರು ವಿದೇಶಿಯರೇ. ಬಹುತೇಕ ಎಲ್ಲರೂ ಶ್ರೀಮಂತರೇ. ಈ ದೇಶದ ಒಟ್ಟು ವಿಸ್ತೀರ್ಣ ಕೇವಲ 51.46 ಸ್ಕ್ವೇರ್ ಕಿಲೋಮೀಟರ್ಗಳು. ಲಕ್ಸೆಂಬರ್ಗ್ನಲ್ಲಿ ಹೆಚ್ಚಾಗಿ ಸ್ಟೀಲ್ ಉತ್ಪಾದನೆ ಮಾಡುತ್ತಾರೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಹಳ ನಿಪುಣರು. ಎಲ್ಲ ಬಗೆಯ ಕೈಗಾರಿಕೆಗಳು ಇಲ್ಲಿ ಇವೆ. ಈ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಾ $108.813. ಆದ್ದರಿಂದ ಲಕ್ಸೆಂಬರ್ಗ್ ದೇಶ ಪ್ರಪಂಚದ 3ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡೆದಿದೆ. ವೀಕ್ಷಕರೇ, ಈಗ ಪ್ರಪಂಚದ 2ನೇ ಶ್ರೀಮಂತ ರಾಷ್ಟ್ರ ಯಾವುದು ಎಂದು ತಿಳಿದುಕೊಳ್ಳೋಣ. ಈ ದೇಶವು ಸಹ ಅತ್ಯಂತ ಪುಟ್ಟ ದೇಶ. ಈ ದೇಶಕ್ಕೆ ಅತ್ಯಂತ ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಾರೆ. ಕಾರಣ ಇಲ್ಲಿರುವ ಐಷಾರಾಮಿ ಕ್ಯಾಸಿನೋಗಳು. ಈ ದೇಶ ಯಾವುದು ಗೊತ್ತಾ ಸ್ನೇಹಿತರೆ? ಅದುವೇ ಮಕಾವ್. ಮಕಾವ್ ರಾಷ್ಟ್ರ ಇದೊಂದು ಚೀನಾ ಪ್ರಾಂತ್ಯದ ರಾಷ್ಟ್ರ. ಹಾಂಗ್ಕಾಂಗ್ ದೇಶದ ಪಕ್ಕದಲ್ಲೇ ಈ ದೇಶ ಇದೆ. ಮಕಾವ್ ಕೇವಲ 6.32 ಲಕ್ಷ ಜನರು ಇಲ್ಲಿ ವಾಸ ಮಾಡುತ್ತಾರೆ. ಆದರೆ ಈ ದೇಶಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಬಹಳ ಅಧಿಕ. ಕಾರಣ ಈ ದೇಶದಲ್ಲಿ ಇರುವ ಗ್ಯಾಂಬ್ಲಿಂಗ್ ಅಂದರೆ ಜೂಜಾಟ. ಜೊತೆಗೆ ಬಟ್ಟೆಗಳನ್ನು ರಫ್ತು ಮಾಡುವ ಕಾಯಕವೂ ಇದೆ. ಈ ದೇಶದಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಚಪ್ಪಲಿಗಳನ್ನು ಸಹ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಾರೆ. ಮಕಾವ್ ದೇಶದ ಒಟ್ಟಾರೆ GDP ಪರ್ ಕ್ಯಾಪಿಟಾ $122.201. ಆದ್ದರಿಂದ ಈ ದೇಶ ಪ್ರಪಂಚದ 2ನೇ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಮಕಾವ್ ದೇಶದ ಒಟ್ಟು ವಿಸ್ತೀರ್ಣ ಕೇವಲ 115.3 ಸ್ಕ್ವೇರ್ ಕಿಲೋಮೀಟರ್ಗಳು. ವೀಕ್ಷಕರೇ, ಈಗ ಪ್ರಪಂಚದ ನಂಬರ್ 1 ಶ್ರೀಮಂತ ರಾಷ್ಟ್ರ ಯಾವುದು ಎಂದು ಹೇಳುವ ಸಮಯ ಬಂದಿದೆ. ಆ ದೇಶ ಅರಬ್ ದೇಶಕ್ಕೆ ಸಂಬಂಧಿಸಿದಂತಹ ದೇಶ. ಮರುಭೂಮಿಯಿಂದ ಕೂಡಿದೆ. ಆ ದೇಶ ಯಾವುದು ಗೊತ್ತಾ? ಕತಾರ್. ಕತಾರ್ ಅತ್ಯಂತ ಸುಂದರ ಬೀಚ್ಗಳಿಗೆ ಹೆಸರುವಾಸಿಯಾಗಿದೆ. ಈ ದೇಶದ ಗಗನಚುಂಬಿ ಕಟ್ಟಡಗಳು, ಸುಸಜ್ಜಿತವಾದ ರಸ್ತೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಈ ದೇಶದಲ್ಲಿ ಮತ್ತೊಂದು ಆಶ್ಚರ್ಯ ಇದೆ. ಇಲ್ಲಿ ತೆರಿಗೆ ಪದ್ಧತಿಯೇ ಇಲ್ಲ. ಹಿಂದೆ ಈ ದೇಶ ಅತ್ಯಂತ ಬಡ ರಾಷ್ಟ್ರವಾಗಿತ್ತು. ಇಲ್ಲಿಯ ಜನರು ಮೀನುಗಾರಿಕೆ ಮತ್ತು ಸಮುದ್ರದಲ್ಲಿ ಮುತ್ತುಗಳನ್ನು ಹುಡುಕಿ ಮಾರಾಟ ಮಾಡುತ್ತಿದ್ದರು. ಯಾವಾಗ 1940ರಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ದೊರಕಿತೋ ಅಲ್ಲಿಂದ ಹಿಂದೆ ತಿರುಗಿ ನೋಡೇ ಇಲ್ಲ. ಅಭಿವೃದ್ಧಿಯ ಶಿಖರಕ್ಕೆ ಏರಿ ನಿಂತಿದೆ.
ಕತರ್ ದೇಶದ ಜನಸಂಖ್ಯೆ ಕೇವಲ 27.8 ಲಕ್ಷ. ದೇಶದ ವಿಸ್ತೀರ್ಣ 11,581 ಸ್ಕ್ವೇರ್ ಕಿಲೋಮೀಟರ್ಗಳು. ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ರಫ್ತು ಮಾಡುವ ಜಗತ್ತಿನ 1ನೇ ಶ್ರೀಮಂತ ರಾಷ್ಟ್ರ ಕತರ್. ಈ ದೇಶದ ಜಿಡಿಪಿ ಪರ್ ಕ್ಯಾಪಿಟಾ $134.623. ತೆರಿಗೆ ಇಲ್ಲದ ಕತರ್ ದೇಶ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿದೆ. ವೀಕ್ಷಕರೇ, ಈ ದಿನದ ಸ್ಟೋರಿ ನಿಮಗೆ ಬಹಳ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.